ನಮಸ್ಕಾರ, ನಿಮ್ಮನೆ ಸ್ಟುಡಿಯೋಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆಗಿದ್ದಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ಗಮನಿಸ್ತಾ ಇದ್ದೀರಿ, ದರ್ಶನ್ ಕೇಸಾಲಿ ತಗಲಾಕೊಂಡು ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ, ತನಿಖೆ ಕ್ಷಣ ಕ್ಷಣಕ್ಕೂ ಯಾವ ಹಂತವನ್ನ ಪಡೆದುಕೊಳ್ತಾ ಇದೆ. ರೇಣುಕಸ್ವಾಮಿ ಕೊಲೆಯನ್ನ ಖಂಡಿಸಿ ಈಗ ವೀರಶೈವ ಲಿಂಗಾಯತ ಸಮುದಾಯವು ಕೂಡ ಪ್ರತಿಭಟನೆಯ ಹಾದಿಯನ್ನ ತುಳಿತಾ ಇದೆ. ಮಂಡ್ಯದಲ್ಲಿ ರೈತರು ಕೂಡ ಈಗ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅನ್ನದಾತರು ಇವತ್ತು ಇಂಥವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಒಕ್ಕೋರಲ ಆಗ್ರಹ. ಕೇವಲ ಒಂದೋ ಎರಡೋ ಗುಂಪುಗಳು ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ, ಇಡೀ ರಾಜ್ಯದಾದ್ಯಂತ ಹಲವು ಕಡೆಯಿಂದ ಪ್ರತಿಭಟನೆಗಳಾಗ್ತಾ ಇದೆ. ಒಕ್ಕೋರಲ ಆಗ್ರಹ ಕೇಳಿ ಬರ್ತಾ ಇದೆ, ಇಂಥವರಿಗೆ ಶಿಕ್ಷೆ ಆಗಲೇಬೇಕು ಅಂತ, ಅತ್ಯಂತ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ವೀರಶೈವ ಮಹಾಸಭಾ ಆಗ್ರಹಿಸಿದೆ. ಪ್ರಭಾವಕ್ಕೆ ಒಳಗಾಗಬಾರದು, ಎಷ್ಟೇ ದೊಡ್ಡವರಿದ್ದರೂ ಕೂಡ ಕಾನೂನೆಲ್ಲರಿಗೂ ಒಂದೇ, ಅಂಥವ್ರಿಗೆ ಶಿಕ್ಷೆ ಆಗಬೇಕು. ಸರ್ಕಾರ ನಿರ್ಲಕ್ಷ್ಯ ತೋರಬಾರದು. ರೇಣುಕಾ ಸ್ವಾಮಿ ಆರೋಪಿಗಳ ವಿರುದ್ಧ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ವೀರಶೈವ ಮಹಾಸಭಾ ಆಗ್ರಹ ಮಾಡ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಸರ್ಕಾರ ನಿರ್ಲಕ್ಷ್ಯ ತೋರಿದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ವೀರಶೈವ ಲಿಂಗಾಯತ ಮಹಾಸಭಾ ಈಗ ಕೊಟ್ಟಿರೋದು. ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನಂತಹ ಆಗ್ರಹ ಈಗ ಕೇಳಿ ಬರ್ತಾ ಇದೆ. ಇನ್ ಕೇಸ್ ಈ ವಿಚಾರದಲ್ಲಿ ಸರ್ಕಾರ ಏನಾದರೂ ನಿರ್ಲಕ್ಷ್ಯ ಮಾಡಿದರೆ, ನಿರ್ಲಕ್ಷ್ಯ ಕಂಡು ಬಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಈಗ ವೀರಶೈವ ಮಹಾಸಭಾ ಆಗ್ರಹಿಸಿದೆ. ಎಸ್ ಸರ್, ನಮ್ಮ ಜೊತೆ ಈಗ ಸಚಿವರು ಈಶ್ವರ್ ಖಂಡ್ರೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರಿ, ಈಗ ಹತ್ಯೆ ಖಂಡಿಸಿ ವೀರಶೈವ ಮಹಾಸಭಾ ಏನು ಖಂಡನೆ ಮಾಡಿದೆ. ರೇಣುಕಾ ಸ್ವಾಮಿ ಹತ್ಯೆ ಖಂಡಿಸಿ 13 ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಿದ್ದಾರೆ ಸರ್. ಏನು ಹೇಳ್ತಾರೆ ಸರ್ ಅಂತಿಮ ವಿಚಾರಕ್ಕೆ? ಇದು ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ಅತ್ಯಂತ ಹೀನವಾದಂಥ ಒಂದು ಕೃತ್ಯ, ಘೋರ ಅಪರಾಧ. ಯಾರು ಅಪರಾಧಿಗಳಿದ್ದಾರೆ ತನಿಖೆ ನಡೀತಾ ಇದೆ, ಅವರಿಗೆ ಕಠಿಣವಾದಂಥ ಉಗ್ರವಾದಂಥ ಶಿಕ್ಷೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾನೆ. ಸರ್, ಈ ವೀರಶೈವ ಮಹಾಸಭಾ ಮತ್ತು ಚಿತ್ರದುರ್ಗದಲ್ಲಿ ಹಲವಾರು ಸಂಘಟನೆಗಳು ಒಂದು ಪ್ರತಿಭಟನೆ ಮಾಡ್ತಾರೆ. ಅಂದರೆ ಆ ಹೆಣ್ಮಗಳು ತುಂಬಿ ಗರ್ಭಿಣಿ ಬೇರೆ, ಈ ಥರ ಹತ್ಯೆ ಮಾಡೋದು ಎಷ್ಟು ಸರಿ ಸರ್ ಅಂತ, ಮತ್ತು ಸರ್ಕಾರದ ಸ್ಟ್ಯಾಂಡರ್ಡ್ ಸರ್ ಅಂತ? ನೋಡಿ, ಸರ್ಕಾರ ಈಗಾಗಲೇ ಇವತ್ತು ತನಿಖೆ ಕೈಗೊಂಡಿದೆ, ಕ್ರಮ ಕೈಗೊಂಡಿದೆ. ಇವತ್ತು ಪಾರದರ್ಶಕವಾಗಿ ತನಿಖೆ ಆಗ್ತದೆ. ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೇ ಆಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ಸರ್, ನೀವು ಚಿತ್ರದುರ್ಗಕ್ಕೆ ಮನೆಗೆ ಭೇಟಿ ಮಾಡೋ ಕೆಲಸ ಮಾಡ್ತಾರೆ ಸರಿ ಏನು ಸರ್ ಅಂತ? ನಾನು ಇವತ್ತು ಸಚಿವ ಸಂಪುಟದ ಸಭೆ ಇದೆ, ಅಲ್ಲಿ ಸಂಪರ್ಕ ಮಾಡ್ತೇನೆ, ಮತ್ತು ಭೇಟಿನೂ ಕೊಡ್ತೇನೆ. ಸರ್, ಈಗ ಈ ತನಿಖೆಯಲ್ಲಿ ಕೆಲವರು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ, ಮತ್ತು ಈ ತನಿಖಾ ಅಧಿಕಾರಿಗಳ ಚೇಂಜ್ ಆಗಿದೆ ಸದ್ಯ. ಈಗ ಈ ಒಂದು ಕೇಸ್ ವಿಚಾರವಾಗಿ ಸರ್, ತನಿಖಾ ಅಧಿಕಾರಿಗಳು ಬೇರೆ ಮಾಡ್ತಾರೆ, ಬೇರೆಯವ್ರನ್ನ ನೇಮಕ ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಗೃಹ ಮಂತ್ರಿಗಳು ಸೂಕ್ತವಾದಂಥ ತೀರ್ಮಾನವನ್ನು ಮಾಡ್ತಾರೆ. ಹಿರಿಯ ಅಧಿಕಾರಿಗಳು ಇದ್ರ ಬಗ್ಗೆ ನಿಗಾ ವಹಿಸಿದ್ದಾರೆ. ಈಗಾಗಲೇ ಹೇಳಿದ್ದೇನೆ, ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ನಡೀತದೆ. ಸರ್, ಇದ್ರ ಬಗ್ಗೆ ಗೃಹ ಸಚಿವರು ಮತ್ತು CM ಬಗ್ಗೆ ಚರ್ಚೆ ಮಾಡ್ತಾರೆ ಸರ್, ಈ ಒಂದು ಕೇಸ್ ವಿಚಾರವಾಗಿ ಸರ್ ಏನಾದರೂ? ನೋಡಿ, ಈಗ ಸರ್ಕಾರ ಭಾಳ ಅತ್ಯಂತ ಜಾಗೃತವಾಗಿ ಕ್ರಮ ಕೈಗೊಂಡಿದೆ, ಮುಂದಿನ ಕ್ರಮನೂ ಜರುಗಿಸ್ತದೆ. ಕಾದು ನೋಡಿ. ಕೆಲವು ಸಚಿವರದ್ದು ಒತ್ತಡ ಇದೆ. ಯಾರು ಒತ್ತಡ ಮಾಡುವಂಥ ಪ್ರಶ್ನೆ ಇಲ್ಲ. ಇಂಥ ಒಂದು ಹೀನ ಕೃತ್ಯದಲ್ಲಿ, ಇಂಥ ಒಂದು ಹೀನಸ್ ಕ್ರೈಮಲ್ಲಿ ಯಾರು ಒತ್ತಡ ಹಾಕ್ತಾರೆ? ಯಾರು ಶಿಫಾರಸು ಮಾಡ್ತಾರೆ? ಈಗ ಯಾರೋ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸರ್, ವೀರಶೈವ ಮಹಾಸಭಾ ಏನು ಒಂದು ಅಭಿಯಾನ ಮಾಡ್ತಿದೆ ಮತ್ತು ಹೋರಾಟ ಮಾಡಲು ಮುಂದಾಗ್ತಿದೆ ಸರ್ ಈ ಒಂದು ವಿಚಾರಕ್ಕೆ? ವೀರಶೈವ ಮಹಾಸಭಾ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದ ಸಂಘಟನೆಗಳು, ಸಂಸ್ಥೆಗಳು, ಪ್ರತಿಯೊಬ್ಬರೂ ಇಂಥ ಒಂದು ಹೀನ ಕೃತ್ಯಕ್ಕೆ ಖಂಡನೆ ಮಾಡಲೇಬೇಕಾಗ್ತದೆ, ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕಾಗ್ತದೆ. ಇದಿಷ್ಟು ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ.